ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ವಲಯದ ಹೆಚ್ಚುವರಿ ಆಯುಕ್ತರೂ ಆದ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಸರ್ಕಾರಿ ಶಾಲೆಗಳ ಸಮಸ್ಯೆಗಳು, ಸವಾಲುಗಳು, ಶಿಕ್ಷಕರ ಕೊರತೆ, ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ಪಡೆಯುವುದಕ್ಕೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮ ಸೇರಿ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸಾಕಷ್ಟು ಮುಂದೆ ಬಂದಿದೆ, ಸಾಕಷ್ಟು ಶ್ರಮ ಹಾಕಿದ್ದೀರಾ. ಅದು ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ಶಿಕ್ಷಕ ವೃಂದಕ್ಕೆ, ಎಲ್ಲ ನಮ್ಮ BO DDPಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀವಿ. ಯಾಕಂತಂದ್ರೆ ನಮ್ಮ ಧಾರವಾಡ ವಿಭಾಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದು. ಎಲ್ಲ ಅನುಷ್ಠಾನಾಧಿಕಾರಿಗಳಿಗೆ ನಾನು ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ SSLC ಕುರಿತಂತೆ ಈ ಹೋದ ವರ್ಷದಲ್ಲಿ ನಾವು ರಿಮಾರ್ಕೆಬಲ್ ಅಚೀವ್ಮೆಂಟ್ ಅನ್ನು ಮಾಡಿದ್ವಿ. ಈ ವರ್ಷನೂ ಸಹಿತ ಒಳ್ಳೆಯ ರಿಸಲ್ಟ್ ಅನ್ನ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಸರ್, ಈಗ ಇನ್ನೊಂದು ಸಾಕಷ್ಟು ತಾಲೂಕುಗಳು ಮೊದಲು ಎಲ್ಲ ಸೌತ್ ಕರ್ನಾಟಕನೇ ಬರೋ ಸರ್. ಈ ಬಾರಿ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ರಾಜ್ಯಕ್ಕೆ 5ನೇ ಸ್ಥಾನ ಬಂದಿರತಕ್ಕಂಥದ್ದು. ಸಾಕಷ್ಟು ಒಂದ್ ರೀತಿ ಎಲ್ಲಾ BOಗಳು, ಎಲ್ಲಾ ಶಿಕ್ಷಕರುಗಳು, DDPಗಳು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ವಿದ್ಯಾರ್ಥಿಗಳ ಪರಿಶ್ರಮ ಇದೆ. ಈ ವರ್ಷ DDPಗಳನ್ನ ಹಿಡ್ಕೊಂಡು ನಮ್ಮ ಎಲ್ಲಾ ಡಯಟ್ ಪ್ರಿನ್ಸಿಪಲ್ರು, ಎಲ್ಲಾ ಡಯಟ್ ಲೆಕ್ಚರರ್ಸ್, ಆಲ್ ನೋಡಲ್ ಆಫೀಸರ್, CRPಗಳು ಇರ್ಬೋದು, BRPಗಳು ಇರ್ಬೋದು, ಆಮೇಲೆ ಎಲ್ಲಾ ಹೆಡ್ ಮಾಸ್ಟರ್ಸ್, ಎಲ್ಲಾ ಟೀಚರ್ಸ್, ಎಲ್ಲಾ BO ಅವರು ಬಹಳಷ್ಟು ಪರಿಶ್ರಮದಿಂದ ಏನಂತಂದ್ರೆ ಸರ್ಕಾರದಿಂದ ಏನ್ ಜಾರಿ ಆಯ್ತು ನಮ್ಮ ಮಿಷನ್ 40 ಯೋಜನೆ ಇರ್ಬೋದು, ಆಮೇಲೆ ಬ್ಲೂ ಪ್ರಿಂಟ್ ಬಂದಿರತಕ್ಕಂಥದ್ದು ಇರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಗಳು ಇರ್ಬೋದು, ಇವೆಲ್ಲವನ್ನ ಇನ್ಕ್ಲೂಡ್ ಮಾಡ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಗೈಡೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಿಂದ ಈ ಸಲ ನಮ್ದು ರಿಸಲ್ಟ್ ಬಂದಿದೆ. ಎಲ್ಲಾ ತಾಲೂಕುಗಳು ಫರ್ದರ್ ಮಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಲ್ಲ, ನಿಮ್ಮಂತ ಎಬಿಲಿಟಿ ಇರ್ತಕ್ಕಂಥ ಒಳ್ಳೆ ಅಧಿಕಾರಿಗಳು ಬಂದಿದ್ರಿಂದನೇ ಈ ಒಂದು ಫಲಿತಾಂಶ ಸಾಧ್ಯ ಅಂತ ವ್ಯಕ್ತ ಆಗ್ತಾ ಇದೆ. ಎಲ್ಲ ನಮ್ಮ ಶಿಕ್ಷಕರ ವೃಂದ ಹಾಗೂ ಎಲ್ಲ ಅನುಷ್ಠಾನಾಧಿಕಾರಿಗಳು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸರ್ಕಾರದ ಡೈರೆಕ್ಷನ್ಸ್ ಅನ್ನ ನಾವು ಇನ್ ಟೈಮ್ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಹಾಗಾಗಿ ಈ ವರ್ಷ ನಮ್ದು ಉತ್ತಮ ಫಲಿತಾಂಶ ಅಲ್ಲಿಗೆ ಕಾರಣ ಆಗಿದೆ. ಈಗ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ಸಾಕಷ್ಟು ಒಂದ್ ರೀತಿ ವಿವಿಧ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಸಾಕಷ್ಟು ಸವಾಲುಗಳಿದಾವೆ, ಸಮಸ್ಯೆಗಳಿದಾವೆ. ಒಂದ್ ಕಡೆ ಸರ್ಕಾರಿ ಶಾಲೆ ವಿಲೀನಗಳು ಇದ್ ಮಾಡ್ಬೇಕು, ಮ್ಯಾಗ್ನೆಟ್ ಶಾಲೆ, ಮತ್ತೆ ಹೀಗೆ ಹಲವಾರು ಇವಿದಾವೆ. ಏನಾದ್ರು ನಿಮ್ಮ ವ್ಯಾಪ್ತಿಯಲ್ಲಿ ಏನಾದ್ರು ಇದೆಯಾ ಸರ್? ನಮ್ಮಲ್ಲಿ ಧಾರವಾಡ ವಿಭಾಗದಲ್ಲಿ ಒಟ್ಟು ಸರ್ಕಾರಿ, ಖಾಸಗಿ ಮತ್ತೆ ಏಡೆಡ್ ಶಾಲೆಗಳನ್ನ ಹಿಡ್ಕೊಂಡ್ರೆ 18,026 ಶಾಲೆಗಳಿದಾವೆ. ಇದರಲ್ಲಿ ತಮ್ಗೆಲ್ಲ ಗೊತ್ತಿದೆ, ಜೂನ್ 1ಕ್ಕೆ ನಮ್ಮ ಎಲ್ಲಾ ಶಾಲೆಗಳು ಪ್ರಾರಂಭ ಆಗಿವೆ. ನಮ್ಮ ಎಲ್ಲ ಶಾಲೆಗಳು ಸರ್ಕಾರ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ ಇರ್ಬೋದು, ಪೋಷಕರ ಒಂದು ಸಭೆಗಳೊಂದಿಗೆ ನಮ್ಮ ಶಾಲೆಗಳನ್ನ ಸರ್ಕಾರದ ಮಾರ್ಗದರ್ಶನದಿಂದ ನಾವು ಶುರು ಮಾಡಿದೀವಿ. ಅದ್ರ ಜೊತೆಗೆ ಏನಂತಂದ್ರೆ ಈಗ ನಮ್ಮೆಲ್ಲ ಅಧಿಕಾರಿಗಳ ತಂಡ ಮಿಂಚಿನ ಸಂಚಾರದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನಕ್ಕೆ ಏನಂತಂದ್ರೆ ಸಾಫಲ್ಯ ಒಂದು ಈ ಟೆಸ್ಟ್ ಅನ್ನ ಮಾಡೋ ಮುಖಾಂತರ FLN ಅಂತಕ್ಕಂಥ ಒಂದು ಕಾಂಪೋನೆಂಟ್ ಅನ್ನೋದು ಎಷ್ಟು ಜನಕ್ಕೆ ಓದಲಿಕ್ಕೆ ಬರ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಸಪರೇಟ್ ಮಾಡ್ಕೊಂಡು ಈ ಅಕಾಡೆಮಿಕ್ ಇಯರ್ ನಾವು ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಏನಂತಂದ್ರೆ ತಮ್ಗೆಲ್ಲ ತಿಳಿದಿದೆ, ಈ ಅಕಾಡೆಮಿಕ್ ಇಯರ್ ಅಲ್ಲಿ ನಮ್ಮ ಎಲ್ಲಾ ಶಾಲೆಗಳಲ್ಲಿ ಅಚ್ಚುಕಟ್ಟಾಗಿ ಏನಂತಂದ್ರೆ ಕ್ಲೀನಿಂಗ್ ಇರ್ಬೋದು ಅಥವಾ ಉಳಿದಿರ್ತಕ್ಕಂಥ ಅರೇಂಜ್ಮೆಂಟ್ ಇರ್ಬೋದು ಬಹಳ ಚೆನ್ನಾಗಿ ನಮ್ಮ ಶಿಕ್ಷಕರ ಒಂದ ಹಾಗೂ ಎಲ್ಲ ಅನುಷ್ಠಾನಾಧಿಕಾರಿಗಳು, DDP, BO ಅವರು, ಡೈರೆಕ್ಟರ್ ಅವರು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತಮಗೆಲ್ಲ ತಿಳಿದಿದೆ, ಈ ವರ್ಷ ನಮ್ಮಲ್ಲಿ PM ಶ್ರೀ ಶಾಲೆಗಳಿರ್ಬೋದು, KP ಶಾಲೆಗಳಿರ್ಬೋದು ಹಾಗೂ ಉಳಿದಿರ್ತ ಸಿಲೆಕ್ಟೆಡ್ ಶಾಲೆಗಳಲ್ಲಿ ಈ ಸಲ ಏನಂತಂದ್ರೆ ಬೈಲಿಂಗ್ವೆಲ್ ಒಂದು ಪಠ್ಯ ಪುಸ್ತಕಗಳನ್ನು ನಾವು ವಿತರಣೆ ಮಾಡಿದೀವಿ. ಎಲ್ಲಾ ಆ ಒಂದು ಶಾಲೆಗಳಲ್ಲಿ ಬೈಲಿಂಗ್ವೆಲ್ ಅನ್ನ ನಾವು ಕಲಿಸ್ತಾ ಇದೀವಿ. ನಮ್ಮೆಲ್ಲ ಟೀಚರ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮೋನೋಗ್ರೇಡ್ ಅಂತಂದ್ರೆ ಹಾವೇರಿ, ಧಾರವಾಡ, ಬಾಗಲಕೋಟೆ ಮತ್ತು ಈ ಒಂದು 4 ಜಿಲ್ಲೆಗಳಲ್ಲಿ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಏನಂತಂದ್ರೆ 4 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಮೋನೋಗ್ರೇಡ್ ಏನು ನಲಿಕಲಿ ಇತ್ತು ಅದನ್ನ ತೆಗೆದುಬಿಟ್ಟು ಏನಂತಂದ್ರೆ ನಮ್ಮ ವಿಭಾಗದಲ್ಲಿ 4 ಜಿಲ್ಲೆಗಳಲ್ಲಿ ಮೋನೋಗ್ರೇಡ್ ಶಿಕ್ಷಣ ಒಂದು ವ್ಯವಸ್ಥೆಯನ್ನ ಜಾರಿಗೊಳಿಸಿದೀವಿ. ಅದು ಸಹಿತ ಈಗ ಪಠ್ಯಪುಸ್ತಕಗಳು ಎಲ್ಲ 100% ಆಲ್ಮೋಸ್ಟ್ ಕಂಪ್ಲೀಟ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದ್ರ ಜೊತೆಗೆ ಯೂನಿಫಾರ್ಮ್ಗಳು ಏನಂತಂದ್ರೆ ಈಗ ಕೊಡ್ತಕ್ಕಂಥ ಪ್ರಗತಿಯಲ್ಲಿದೆ. ಶೂ ಸಾಕ್ಸ್ ಏನಂತಂದ್ರೆ ರಾಜ್ಯ ಮಟ್ಟದ ಟೆಂಡರ್ ಆಗಿದೆ. ಅದು ಸಹಿತ ಇವತ್ತು ನಾಳೆ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಭರವಸೆ ಇದೆ. ಸೊ ಈ ತರ ಏನಂತಂದ್ರೆ ಏನು ಫೆಸಿಲಿಟಿ ಇರಬೇಕು ಅವೆಲ್ಲ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಬಿಸಿ ಊಟ ಒಂದು ಕಾರ್ಯಕ್ರಮ ಹಿಡ್ಕೊಂಡು ಈ ಸಲ ಎಲ್ಲಾ HM ಅವರು, ಎಲ್ಲಾ ಟೀಚರ್ಸ್ ಮುತುವರ್ಜಿ ವಹಿಸಿ ಏನಂತಂದ್ರೆ ತಮ್ಮ ಹಂತದಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ ತಮ್ಮ ಆಪ್ತಿಯಲ್ಲಿ ವಿಶೇಷವಾಗಿ ಸಾಕಷ್ಟು ಶಾಲೆಗಳಲ್ಲಿ, ಬಹುತೇಕ ಶಾಲೆಗಳಲ್ಲಿ ಕುಡಿಯ ನೀರು ಮತ್ತೆ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲದೆ ಇರ್ತಕ್ಕಂಥದ್ದು ಪ್ರತ್ಯೇಕವಾಗಿ, ಮತ್ತೆ ಸಾಕಷ್ಟು ಒಂದ್ ರೀತಿ ಶಾಲಾ ಆಸ್ತಿಗೆ ಸಂಬಂಧಿಸಿದಂತೆ ಕಬಳಿಕೆ ಆಗ್ತಾ ಇರ್ತಕ್ಕಂಥದ್ದು, ಇವು ಸಮಸ್ಯೆಗಳಿದ್ದಾವೆ ಸರ್. ವಿಶೇಷವಾಗಿ ತಮ್ಮ ಓದಿಲಿಂದ ಇತ್ಯರ್ಥ ಮಾಡ್ತೀರಾ? ಎಸ್, ಈಗ ನಮ್ಮ ವಿಭಾಗದಲ್ಲಿ ಎಲ್ಲ ಜಿಲ್ಲೆಗಳಿಂದ ನಾವು ರಿಕ್ವೈರ್ಮೆಂಟ್ ಅನ್ನು ತರಿಸ್ಕೊಂಡಿದೀವಿ. ಅಂತಂದ್ರೆ
ಅಂತಂದ್ರೆ ಯಾವ ಶಾಲೆಗಳಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಕನ್ಸರ್ನ್ಡ್ ZP CO ರವರಿಗೆ ಹಾಗೂ ಸರ್ಕಾರಕ್ಕೂ ಸಹಿತ ಮಾಹಿತಿಯನ್ನು ಸಲ್ಲಿಸಿದೀವಿ. ನಮ್ಮ ಮಾಹಿತಿ ಪ್ರಕಾರ ಏನಂತಂದ್ರೆ ಬೇಸಿಕ್ ಫೆಸಿಲಿಟೀಸ್ ಏನು ಕುಡಿಯೋ ನೀರಿದೆ, ಹಾಗೆ ಏನಂತಂದ್ರೆ ಶೌಚಾಲಯ ವ್ಯವಸ್ಥೆ ಇದೆ, ಎಲ್ಲಾ ಶಾಲೆಗಳಲ್ಲಿ ಇದೆ ಅಂತಕ್ಕಂಥ ಮಾಹಿತಿ ನಮಗಿದೆ. ಆದ್ರೆ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಬೇಕಂತಕ್ಕಂಥದ್ದು ಅವ್ರ ಬೇಡಿಕೆ ಇದೆ. ಆ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ಗೋಸ್ಕರ ನಾವು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದೀವಿ. ಅದ್ರ ಜೊತೆಗೆ ಏನಂತಂದ್ರೆ ಏನು ಅದರ್ ಇಶ್ಯೂಸ್ ಏನಿದಾವೆ ಹಂತ ಹಂತವಾಗಿ ನಾವು ಏನೇ ಇಶ್ಯೂ ಬಂದ್ರೆ ಒಂದು ಸಾಲ್ವ್ ಮಾಡ್ತೀವಿ. ಉತ್ತರ ಕನ್ನಡ ಮತ್ತೆ ಬಹುತೇಕ ಇದರಲ್ಲಿ ಸಾಕಷ್ಟು ಮಳೆಗಾಲ ಜಾಸ್ತಿ ಆಗ್ತದೆ ಸರ್. ಇಂತಹ ಸಂದರ್ಭದಲ್ಲಿ ಶಿಥಿಲಗೊಂಡಿರ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥದ್ದು ಮಕ್ಕಳುಗಳಿಗೆ ಇದು ಸಂದರ್ಭ ಸರ್ವೇ ಸಾಮಾನ್ಯ ಆಗಿದೆ ಸರ್. ವಿಶೇಷವಾಗಿ ಸುರಕ್ಷಿತ ಕ್ರಮಗಳು ಮಳೆಗಾಲದಲ್ಲಿ. ಹೌದು, ಮಳೆ ಮುಂಜಾಗ್ರತಾ ಸುರಕ್ಷಿತ ಕ್ರಮಗಳನ್ನ ಈಗಾಗಲೇ ನಾವು ನಮ್ಮ DDPI ಡೈಟ್ ಪ್ರಿನ್ಸಿಪಲ್ರು, ಆಲ್ BO ಅವರು ಎಲ್ಲ ನೋಡಲ್ ಅಧಿಕಾರಿಗಳ ತಂಡದ ಒಂದು ಮೀಟಿಂಗ್ ಅನ್ನ ಮಾಡಿ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದೀವಿ. ಇವತ್ತು ಕೂಡ ಒಂದು ಜೂಮ್ ಮೀಟಿಂಗ್ ಅನ್ನ ಕರೆದಿದ್ದೀವಿ. ಡೆಫಿನೆಟ್ಲಿ ಏನಂತಂದ್ರೆ ನಾವು ಚೆಕ್ ಲಿಸ್ಟ್ ಮಾಡಿದೀವಿ. ಏನಂತಂದ್ರೆ ಶಾಲಾ ಸುರಕ್ಷತೆಗೋಸ್ಕರ ಏನೇನ್ ನಾವು ಪಾಯಿಂಟ್ಸ್ ನೋಡ್ಬೇಕು ಅಂತಂದ್ರೆ ಅಪಾಯಕಾರಿ ಗಿಡ ಇರ್ತಕ್ಕಂಥದ್ದನ್ನ ನಾವು ಚೆಕ್ ಮಾಡ್ಕೋಬೇಕು. ಅವುಗಳ ಹಂತವ್ ಏನಾದ್ರೂ ಇದ್ರೆ ಇಮಿಡಿಯೇಟ್ ತೆರವುಗೊಳಿಸ್ತಕ್ಕಂಥದ್ದು. ಹಾಗೆ ಎಲೆಕ್ಟ್ರಿಕ್ ತಂತಿಗಳು ಏನಾದ್ರು ಹಾದೋಗಿದ್ರೆ ಅದನ್ನ ಇಮಿಡಿಯೇಟ್ ಹೆಸ್ಕಾಂ ಬರೋದು ಕೋರ್ಡಿನೇಷನ್ ಮಾಡಿ ತೆರವುಗೊಳಿಸ್ತಕ್ಕಂಥದ್ದು. ಏನಾದ್ರು ಗುಂಡಿಗಳಿದ್ರೆ ಅದನ್ನ ಮುಸ್ತಕ್ಕಂಥದ್ದು. ಹಾಗೆ ನಾಲಾ ಏನಾದ್ರು ಶಾಲೆಯ ಮುಂದೆ ಓಪನ್ ಇದ್ರೆ ಅದನ್ನ ಮುಸ್ತಕ್ಕಂಥದ್ದು. ಈ ಎಲ್ಲ ಒಂದು ಅಪಾಯಕಾರಿ ಅಂಶಗಳನ್ನ ಈಗಾಗಲೇ ಹೋದ ವರ್ಷನೂ ಬಹಳ ಡ್ರಿಲ್ ಮುಖಾಂತರ ನಾವು ಕಂಪ್ಲೀಟ್ ಮಾಡಿದೀವಿ. ಬಟ್ ಈ ಸಲ ಯಾವುದೇ ಇದ್ರೂ ಸಹಿತ ಬಿಫೋರ್ ಈ ಒಂದು ವೀಕ್ ಮುಗಿದ್ರೊಳಗಾಗಿ ನಾವು ಅದನ್ನ ಕಂಪ್ಲೀಟ್ ಮಾಡ್ತೀವಿ. ಅದು ಡೈರೆಕ್ಷನ್ಸ್ ಕೊಟ್ಟಿದೀವಿ, ಎನ್ಶೂರ್ ಮಾಡ್ತೀವಿ. 2026-27ನೇ ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶಕ್ಕಾಗಿ ವಿಶೇಷವಾಗಿ ಏನ್ ಪ್ಲಾನ್ ಹಾಕೊಂಡಿದ್ದೀರಾ ಸರ್? SLC ಫಲಿತಾಂಶ. ಎಸ್, ಈಗ ಹೋದ್ ಸಲ SLC ಫಲಿತಾಂಶವನ್ನ ನಾವು ಅಕ್ಟೋಬರ್ ನವೆಂಬರ್ ಇಂದ ಶುರು ಮಾಡಿದ್ವಿ. ನಮ್ಮೆಲ್ಲ ಶಿಕ್ಷಕರ ತಂಡ, ಎಲ್ಲ ಅನುಷ್ಠಾನಾಧಿಕಾರಿಗಳು ಪ್ರೂವ್ ಮಾಡಿದೀವಿ. ಏನಂತಂದ್ರೆ ನಮ್ಮ ಶಿಕ್ಷಕರ ಕೆಪಾಬಿಲಿಟಿ ಏನಂತ ನಾವು ಪ್ರೂವ್ ಮಾಡಿದೀವಿ. ಅದೇ ತರ ಈ ಸಲ ಈ ವರ್ಷ ನಾವೇನಂತಂದ್ರೆ ಅಕಾಡೆಮಿಕ್ ಈ ಮೊದಲನೇ ದಿನದಿಂದಲೇ ಅಂದ್ರೆ ಮೊದಲ ಮಂತ್ ಇಂದಾನೆ, ತಿಂಗಳಿನಿಂದಾನೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಏನಂತಂದ್ರೆ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ಈ ಸಲ ದಾಖಲೆ ಮಾಡ್ತೀವಿ. ವಿಶೇಷವಾಗಿ ಶಿಕ್ಷಕರ ಕೊರತೆ ಇದೆ ರಾಜ್ಯದಲ್ಲಿ, ವಿಶೇಷವಾಗಿ ನಿಮ್ಮ ವ್ಯಾಪ್ತಿಯಲ್ಲಿ. ಹೌದು, ಈಗ ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು ಏನಂತಂದ್ರೆ ಈಗಾಗಲೇ ಸರ್ಕಾರದಿಂದ ಗೆಸ್ಟ್ ಟೀಚರ್ಸ್ ಮಂಜೂರು ಮಾಡಿದ್ದಾರೆ. ಯಾರ್ಯಾರಿಗೆ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಶಾಲೆಗಳಿಗೆ ಎಷ್ಟೆಷ್ಟು ಗೆಸ್ಟ್ ಟೀಚರ್ಸ್ ಬೇಕಂತಕ್ಕಂಥದ್ದನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ನಮ್ಮ ಸೆಕ್ರೆಟರಿ ಮೇಡಮ್ ಇರ್ಬೋದು, ಹಾಗೆ CPS ಇರ್ಬೋದು, ಎಲ್ಲ ಉನ್ನತ ಅಧಿಕಾರಿಗಳು ಇನ್ನೂ ಏನು ಎಕ್ಸ್ಟ್ರಾ ಇದ್ರೆ ಅದನ್ನ ರಿಕ್ವೈರ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಕಂಟಿನ್ಯೂ ಆಲ್ಮೋಸ್ಟ್ ಈ ವೀಕ್ ಅಲ್ಲಿ ಎವ್ರಿ ಅಲ್ಟರ್ನೇಟಿವ್ ಡೇ ಏನಂತಂದ್ರೆ ಸರ್ಕಾರದಿಂದ ಸಭೆಗಳಾಗ್ತಾ ಇದಾವೆ. ಅದರಲ್ಲೂ ಸಹಿತ ನಾವು ಎಕ್ಸ್ಟ್ರಾ ಏನ್ ಬೇಕು ಅದನ್ನ ಮಾಹಿತಿಯನ್ನ ಸಲ್ಲಿಸಿದೀವಿ. ಡೆಫಿನೆಟ್ಲಿ ಅದನ್ನು ಸಹಿತ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಸಲ ಫುಲ್ ಫ್ಲೆಜ್ ಆಗಿ ಹೋದ ವರ್ಷ ಏನು ಸ್ಟಾರ್ಟಿಂಗ್ ಇಂದ ಗೆಸ್ಟ್ ಟೀಚರ್ಸ್ ಬಂದಿದ್ರು ಅದೇ ತರ ವಿತ್ ಆಲ್ ಫೆಸಿಲಿಟೀಸ್ ಅಂತಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಹೋದ ವರ್ಷಕ್ಕಿಂತ ಜಾಸ್ತಿ ಏನಂತಾರೆ ಗೆಸ್ಟ್ ಟೀಚರ್ಸ್ ಈ ಸಲ ನಮ್ಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಗೆಸ್ಟ್ ಟೀಚರ್ಸ್ ಕೊಡ್ತಾ ಇರೋದ್ರಿಂದ ಟೀಚಿಂಗ್ ಫ್ಯಾಕಲ್ಟಿ ಏನು ಸಮಸ್ಯೆ ಆಗೋದಿಲ್ಲ. BO ಕೆಲವು ಕಚೇರಿಗಳು ಸೋರ್ತಾ ಇದಾವೆ ಸರ್. ಸ್ವಂತ ಕಟ್ಟಡ ಇಲ್ಲ, ಬೇರೆ ಕಟ್ಟಡದಲ್ಲಿ ಇದಾವೆ. ವಿಶೇಷವಾಗಿ ತಮ್ಮೋದಲ್ಲಿ ಏನಾದ್ರು ಸ್ವಂತ ಕಟ್ಟಡ, ಹೊಸ ಕಟ್ಟಡ ಆಗ್ಬೋದಾ ಸರ್? ನಿರೀಕ್ಷೆ ಮಾಡ್ಬೋದಾ? ಹೌದು, ಈಗ ತಮ್ಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ಮೆಜಾರಿಟಿ ಕಡೆ ಏನಂತಂದ್ರೆ ಈಗ ಏನು ಮಿನಿ ಆಡಳಿತ ಸೌಧ ಆಗ್ತಾ ಇದಾವೆ ತಾಲೂಕು ಲೆವೆಲ್ ಅಲ್ಲಿ. ಅಲ್ಲಿ ಅಂತ ಇದ್ರಲ್ಲಿ ಏನಂತಂದ್ರೆ ಶಿಕ್ಷಣ ಇಲಾಖೆಗೆ ಅದರಲ್ಲಿ ಪ್ರೊವಿಷನ್ ಇದೆ, ಅದರಲ್ಲಿ ಮಾಡ್ಕೊಂತಾ ಇದ್ದಾರೆ. ಅದನ್ನ ಬಿಟ್ಟು ಏನಂತಂದ್ರೆ ಎಲ್ಲಿ ಆಡಳಿತ ಸೌಧ, ಪ್ರಜಾಸೌಧ ಆಗಿಲ್ಲ ಅಂತದ್ರಲ್ಲಿ ಈಗಾಗಲೇ ಕೆಲವೊಂದು ಕಟ್ಟಡಗಳಿದಾವೆ. ಕೆಲವೊಂದು ಹೊಸ ತಾಲೂಕುಗಳಲ್ಲಿ ಏನಂತಂದ್ರೆ ಈ ಸಮಸ್ಯೆ ಇರ್ಬೋದು. ಬಟ್ ಅದನ್ನು ಸಹಿತ ಅವರು ಲೋಕಲ್ ಫಂಡ್ ಅಲ್ಲಿ ರಿಪೇರ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನಾದ್ರು ಹೊಸ ಕಟ್ಟಡ ಬೇಕಂತ ಹೇಳಿದ್ರೆ ಅವರು ಪ್ರಪೋಸಲ್ ಅವರಿಂದ ಸಬ್ಮಿಟ್ ಆದ್ರೆ ನಾವು ಸರ್ಕಾರಕ್ಕೆ ಅದನ್ನ ಸಲ್ಲಿಸಿ ಫಾಲೋ ಅಪ್ ಮಾಡ್ತೀವಿ. ಈಗ ಕೆಲವು ಕಡೆ ಸೌಧಗಳು ಇದಾವೆ ಸರ್, ಅದು ಸಹ ಶಿಫ್ಟ್ ಆಗಿಲ್ಲ ಸರ್. ಉದಾಹರಣೆ ಕಿತ್ತೂರು ಸರ್, ಇದು ಮಿನಿ ಸೌಧ ಕಟ್ಟಿ ತುಂಬಾ ದಿನ ಏನ್ ಶಿಫ್ಟ್ ಮಾಡ್ಸಕ್ ಪ್ರಯತ್ನ ಪಡ್ತೀರಾ? ಆಯ್ತು, ಅದನ್ನ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಮತ್ತೆ ಆ ಭಾಗದ ಶಾಸಕರಿಗೆ ಮಾತಾಡಿ ನಾವು ಫಾಲೋ ಅಪ್ ಮಾಡ್ತೀವಿ. ಒಟ್ಟಾರೆ ಕೊನೆ ಪ್ರಶ್ನೆ, ಎಲ್ಲಾ ಶಿಕ್ಷಕರುಗಳಿಗೆ ಏನ್ ಕಿವಿ ಮಾತು ಹೇಳಿಕ್ ಬೈತೀರಾ? ವಿದ್ಯಾರ್ಥಿಗಳಿಗೆ ಏನ್ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಆಯುಕ್ತರಾಗಿ? ಡೆಫಿನೆಟ್ಲಿ ನಮ್ಮ ಎಲ್ಲ ಶಿಕ್ಷಕರ ತಂಡ ಏನು ಹೋದ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಏನ್ ಪ್ರೂವ್ ಮಾಡಿದೀವಿ, ಒಬ್ಬರು ಶಿಕ್ಷಕರ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯ ಅಂತಕ್ಕಂಥದ್ದನ್ನ ನಾವೇನ್ ಪ್ರೂವ್ ಮಾಡಿದೀವಿ, ಅದೇ ಒಂದು ಛಲದಿಂದ, ಅದೇ ಒಂದು ಆತ್ಮವಿಶ್ವಾಸದಿಂದ ಈ ವರ್ಷನೂ ನಾವು ಎಲ್ಲ ಟೀಚರ್ಸ್ ತಂಡ ಮುಂದುವರಿತದೆ. ನಮ್ಮ ಎಲ್ಲ ಸಪೋರ್ಟು ನಮ್ಮ ಶಿಕ್ಷಕರಿಗಿದೆ, ನಮ್ಮೆಲ್ಲ ಅನುಷ್ಠಾನ ಅಧಿಕಾರಿಗಳಿಗಿದೆ, ಎಲ್ಲ BO ಅವರಿಗಿದೆ, DDPI ಹಾಗೂ ಡೈರೆಕ್ಟರ್ ಅವರಿಗಿದೆ. ಹಾಗೆಲ್ಲ ನೋಡಲ್ ಅಧಿಕಾರಿಗಳು, ಶಿಕ್ಷಕರು ಇನ್ ಕೋಆರ್ಡಿನೇಷನ್ ಕೆಲಸ ಮಾಡಬೇಕು. ಮಾಡಿ ಈ ವರ್ಷನೂ ನಾವು ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ಇರೋಣ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ನೀವು ಏನಂತಂದ್ರೆ ನಮ್ಮೆಲ್ಲ ಶಿಕ್ಷಕರ ತಂಡ ಈಗ ಬಹಳ ಮುತುವರ್ಜಿ ವಹಿಸಿ ಏನಂತಂದ್ರೆ ಟೀಚಿಂಗ್ ಮಾಡ್ತಾ ಇದ್ದಾರೆ. ಪಾಲಕ ಪೋಷಕರ ಸಭೆಗಳನ್ನ ಎವ್ರಿ 3 months ಅಂತ ಇದೆ, ಆದ್ರೆ ಎವ್ರಿ ಮಂತ್, ಎವ್ರಿ
15 ಡೇಸ್ಗೆ ನಮ್ಮ ಶಾಲೆಗಳಲ್ಲಿ ಪಾಲಕ ಪೋಷಕರ ಸಭೆಗಳಾಗ್ತಾ ಇದಾವೆ. ಹಾಗಾಗಿ ಅಲ್ಲೂ ಸಹಿತ ಡಿಸ್ಕಸ್ ಆಗ್ತದೆ ಏನು ಕುಂದು ಕೊರತೆಗಳು ಇದಾವೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಸರ್ಕಾರದ ಯೋಜನೆಗಳಿದಾವೆ. ಏನಂತಂದ್ರೆ ಮಿಡ್ ಡೇ ಮೀಲ್ ಯೋಜನೆ ಇದೆ, ಸಮವಸ್ತ್ರ ಕೊಡ್ತಕ್ಕಂಥದ್ದು, ಶೂ ಸಾಕ್ಸ್ ಕೊಡ್ತಕ್ಕಂಥದ್ದು, ಹಾಗೂ ಏನಂತಂದ್ರೆ ಅತಿಥಿ ಶಿಕ್ಷೆಗಳನ್ನ ಎಲ್ಲ ಶಾಲೆಗಳಿಗೆ ಕೊಡ್ತಾ ಆಲ್ರೆಡಿ ಕಂಪ್ಲೀಟ್ ಆಯ್ತು. ಈಗ ಅವರು ನೇಮಕಾತಿನ ಮಾಡ್ಕೊಂತಾರೆ. ಹಾಗಾಗಿ ಫುಲ್ ಫ್ಲೆಜ್ ಏನಂತಂದ್ರೆ ಸರ್ಕಾರದಿಂದ ಎಲ್ಲ ವ್ಯವಸ್ಥೆಗಳು ಇರುವಾಗ ಅದರ ಸದುಪಯೋಗವನ್ನು ತೆಗೆದುಕೊಳ್ಬೇಕು. ಆತ್ಮವಿಶ್ವಾಸದಿಂದ ತಾವೆಲ್ಲರೂ ಓದ್ಬೇಕು. ಓದಿ ನಮ್ಮ ಜಿಲ್ಲೆಗೆ, ನಮ್ಮ ವಿಭಾಗಕ್ಕೆ, ನಮ್ಮ ರಾಜ್ಯಕ್ಕೆ ಕೀರ್ತಿ ತರಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಾಶಕರೇ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ಧಾರವಾಡ ಶೈಕ್ಷಣಿಕ ವಲಯದ ಅಪರಾಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.